ನೆರವೇರಿಸ್ತಾ ರವಿ ಮುಖ್ಯ ತೀರ್ಪುಗಾರಿಕೆಯಲ್ಲಿ ಪುರುಷರ ವಿಭಾಗದ ಒಂದು ಹೈ ವೋಲ್ಟೇಜ್ ಪಂದ್ಯ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್. ಇಂದು ಸಾಕಷ್ಟು ರುಚಿಕ ಪಂದ್ಯಗಳು ನಿಮಗೆ ನೋಡೋದಕ್ಕೆ ಸಿಕ್ಕಿದೆ. ಅದೇ ರೀತಿ ನಾಳೆ ಭಾನುವಾರದ ರಜಾ ದಿನದಲ್ಲಿ ಕಬಡ್ಡಿಯ ಮಜಾ ನಿಮ್ಮೆಲ್ಲರಿಗೂ ಸಿಗ್ಲಿಕ್ಕಿದೆ. ನಾಳೆ ಬಾಡೂಟಪ್ಪ, ಭಾನುವಾರ. ನಾಳೆ ಕಬಡ್ಡಿಯ ರಸದೂಟ ಇದೆ ಇಲ್ಲಿ ನಿಮ್ ಕಡೆ ಅಂತನಾ? ಬಾಡೂಟ ನಿಮ್ಮನೆಯಲ್ಲಿ, ಕಬಡ್ಡಿ ರಸದೂಟ ನಮ್ಮ ಕಬಡ್ಡಿ ಅಂಕಣದಲ್ಲಿ. ನೋಡಲು ಮರೆಯಿದಿರಿ, ಮರೆತು ನಿರಾಶರಾಗ್ದಿರಿ. ನಾಳೆ ಬಾಡೂಟ ಅಂದ್ರೆ ಜನ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ನಾಳೆ ಭಾನುವಾರದ ಬಾಡೂಟವನ್ನ ಸವಿದು ಈ ಕಬಡ್ಡಿಯ ರಸದೂಟಕ್ಕೆ ನಿಮ್ಮೆಲ್ಲರನ್ನು ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೀನಿ. ನೋಡಿ, ಇಂದು ಭಾಗವಹಿಸಿದಂತ ಎಲ್ಲ ಕ್ರೀಡಾಪಟುಗಳ ಗಮನಕ್ಕೆ ಊಟ ಆಗಿಲ್ಲ ಅಂತಂದ್ರೆ ಪ್ರಚಾರಕರ ಬಳಿ ಬನ್ನಿ, ಊಟದ ಟೋಕನ್ ಅನ್ನ ಪ್ರಚಾರಕರ ಬಳಿ ಬಂದು ಪಡ್ಕೊಂಡು ಹೋಗಿ. ಎರಡು ಬಲಿಷ್ಠ ತಂಡಗಳಿದೀಗ ಭವಿಷ್ಯ ನಿರ್ಧರಿಸುವ ರೋಚಕ ಪಂದ್ಯ. ಮನೋಜ್ ಗೌಡ, ನೀವೆಲ್ಲರೂ ನೋಡಿರ್ತೀರಾ, ಬೆಂಗಾಲ್ ವಾರಿಯರ್ಸ್ ತಂಡವನ್ನು ಪ್ರತಿನಿಧಿಸಿದಂತ ಯುವ ಉದ್ಯೋನ್ಮುಖ ಆಟಗಾರ, ನಮ್ಮ ಬೆಂಗಳೂರಿನ ಹೆಮ್ಮೆಯ ಹುಡುಗ. ಸಾಕಷ್ಟು ವರ್ಷಗಳಿಂದಲೂ ಕೂಡ ಕಬಡ್ಡಿಗೆ ತನ್ನಂತ ತೊಡಗಿಸ್ಕೊಳ್ತಾ ಯಶಸ್ಸಿನ ಉತ್ತುಂಗಕ್ಕೆ ಏರ್ತಾ ಇದ್ದಾನೆ ಮನೋಜ್ ಗೌಡ. ಕರ್ನಾಟಕ ಸ್ಟೇಟ್ ಪೊಲೀಸಲ್ಲಿ ಕೂಡ ಆತನಿಗೆ ನೌಕರಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ. ಒಬ್ಬ ಯಶಸ್ವಿ, ಸಕ್ಸಸ್ಫುಲ್, ಮೋಸ್ಟ್ ಫೇಮಸ್ ಅಂಡ್ ಫ್ಯಾಬುಲಸ್ ಪ್ಲೇ, ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಕೊಡುಗೆ ಆಗಿರ್ತಾನೆ ಮನೋಜ್ ಗೌಡ. ಬೆಂಗಾಲ್ ವಾರಿಯರ್ಸ್ ತಂಡವನ್ನು ಪ್ರತಿನಿಧಿಸಿದ ಪ್ರತಿಭೆ ಇಲ್ಲಿ ಕಲ್ಕೆರೆ ತಂಡವನ್ನು ಪ್ರತಿನಿಧಿಸ್ತಾ ಇದೆ. ಚೆಸ್ಟ್ ನಂಬರ್ 27. ನೋಡಿ, ಗರ್ಲ್ಸ್ ಟೀಮ್ ಅಂತಿಮ ಕರೆ. ಚಿಕ್ಕಮಗಳೂರು ಹಾಗೂ ಮಾತೃ ಪ್ರತಿಷ್ಠಾನ ಎರಡು ತಂಡಗಳಿಗಿದು ಅಂತಿಮ ಕರೆ. ಮಹಿಳಾ ವಿಭಾಗದಲ್ಲಿ ಜಲ್ದಿ ಬನ್ನಿ ಗರ್ಲ್ಸ್ ಟೀಮ್. ಡಿಫೆಂಡಿಂಗ್ ಚಾಂಪಿಯನ್ಸ್ ಡಿಫೆನ್ಸ್ ವಿಭಾಗದಲ್ಲಿ ಬಲಿಷ್ಠವಾಗಿದೆ. ಕಳೆದ ಬಾರಿಯ ಡಿಫೆಂಡಿಂಗ್ ಚಾಂಪಿಯನ್ಸ್ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಮತ್ತೆ ಈ ಪಂದ್ಯಾವಳಿಯಲ್ಲಿ ಪ್ರಶಸ್ತಿಯನ್ನು ತನ್ನ ಮುಡಿಗೇರಿಸಿಕೊಳ್ತಾ ಕಾದು ನೋಡಬೇಕಾಗಿದೆ. ಡಿಫೆಂಡಿಂಗ್ ಚಾಂಪಿಯನ್ಸ್ ನ ಡಿಫೆನ್ಸ್ ಅನ್ನು ಭೇದಿಸಬೇಕು ಕಲ್ಕೆರೆ. ನೋಡಿ, ಅಫಿಷಿಯಲ್ ಯಾರಿಗೆ ಪೋಸ್ಟಿಂಗ್ ಹಾಕಿಲ್ಲ ಅವರು ದಯವಿಟ್ಟು ಪ್ರಚಾರಕರ ಬಳಿ ಬನ್ನಿ. ಮನಗ್ಧ ದಾಳಿ ಮೈ ನೆವರಿಸ್ತಾ ಇದೆ. ಈ ಸೂಪರ್ ರಿಚ್ ನಿಜವಾಗ್ಲೂ ಸೂಪರ್ ತಿರುವನಿ ಪಂದ್ಯಕ್ಕೆ ನೀಡ್ತಾ ಇದೆ. ಕ್ಷಣ ಕ್ಷಣದಲ್ಲೂ ಕೂಡ ಪಂದ್ಯ ತನ್ನ ದಿಕ್ಕನ್ನು ಬದಲಿಸ್ತಾ ಇದೆ. ಬ್ಲಡ್ ಬಾಯ್ಲಿಂಗ್ ಮ್ಯಾಚ್ ಆಫ್ ದ ಟೂರ್ನಮೆಂಟ್, ರಕ್ತದ ಒತ್ತಡವನ್ನು ಹೆಚ್ಚಿಸೋ ರಣ ರೋಚಕ ಪಂದ್ಯ ಅಂತ ಹೇಳಲೆ ತಪ್ಪಾಗಲಾರದು. 4-3 ಇದೀಗ ದಾಳಿಗೆ ಪ್ರತಿದಾಳಿ. ಇದೀಗ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಕ್ಲಾಸಿಕ್ ನ್ಯಾಷನಲ್ಸ್. ಎರಡು ತಂಡಗಳಿಗಿದು ಪ್ರಥಮ ಕರೆ. ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಕ್ಲಾಸಿಕ್ ನ್ಯಾಷನಲ್ಸ್ ಎರಡು ತಂಡಗಳಿಗಿದು ಪ್ರಥಮ ಕರೆ. ಕಣವೊಂದರಲ್ಲಿ ಬೆಂಗಾಲ್ ವಾರಿಯರ್ಸ್ ಪ್ರತಿಷ್ಠಿತ ಬೆಂಗಳೂರಿನ ಪ್ರತಿಭೆ ಮನೋಜ್ ಗೌಡನಿಂದ ದಾಳಿಯಲ್ಲಿ ಅದ್ಭುತವಾದ ಹಿಡಿತ. ಮನೋಜ್ ಗೌಡನನ್ನ ಮನೋಜ್ಞವಾಗಿ ಬಂಧಿಸಿದ್ದಾರೆ. ಅದ್ಭುತವಾದ ಪ್ರಯತ್ನಕ್ಕೆ ಇಲ್ಲಿ ಫಲ ಸಿಕ್ಕಿದೆ. 5-4 ಓರ ಕ್ಯಾಚ್, ಸೂಪರ್ ಕಾಂಬಿನೇಷನ್ ಕ್ಯಾಚ್ ಆಫ್ ದ ಮ್ಯಾಚ್. ಸಾಮ್ಯತೆ, ಹೊಂದಾಣಿಕೆಯ, ಪರಿಪಕ್ವತೆಯ
ಡಿಫೆನ್ಸಿವ್ ಟ್ಯಾಕಲ್ ಪಾಯಿಂಟ್. ಐದು ನಾಲ್ಕಲ್ಲಿ ರೋಚಕ ಪಂದ್ಯ ಸಾಗ್ತಾ ಇದೆ. ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಡಿಫೆಂಡಿಂಗ್ ಚಾಂಪಿಯನ್ಸ್ಗೆ ಮತ್ತದ ಜೊತೆಯಾಟದ ಉತ್ತಮ ಆರಂಭ ಸಿಗ್ತಾ ಇದೆ. 5-4 ಪ್ರಮುಖ ಆಲ್ರೌಂಡರ್ ಮನೋಜ್ ಅನುಪಸ್ಥಿತಿಯಲ್ಲಿ ಅನಿಲ್ ದಾಳಿ ಭಾಗದಲ್ಲಿ ಚುರುಕಿನ ಪಾಲಿಸಲದ ಚಾಲಾಕಿ ದಾಳಿಗಾರ. ಕಳೆದ ಬಾರಿ ಒಂದು ಸೂಪರ್ ರೀಚ್ ತಂಡಕ್ಕೆ ಸೂಪರ್ ತಿರುವನ್ನು ನೀಡಿದಂಥ ದಾಳಿಗಾರ ಅನಿಲ್, ಯುವ ಕಿಲಾಡಿ. ಅಂಕಣ 1ರಲ್ಲಿ ಕೊನೆ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಮಹಿಳಾ ವಿಭಾಗದ ಪಂದ್ಯದಲ್ಲಿ ಈಗಾಗಲೇ ಸ್ಟ್ರೈಕರ್ಸ್ ಬೆಂಗಳೂರು ತಂಡದ ಆಟಗಾರ್ತಿಯರು ಮೇಲುಗೈಯನ್ನು ಸಾಧಿಸಿಕೊಳ್ತಾ ಇದ್ದಾರೆ. ಬಯಸದು ಬಂದ ಅಂಕದ ಭಾಗ್ಯ ಕಲ್ಕೆರೆ ತಂಡಕ್ಕೆ ಒಂದು ಅಂಕದ ಭಾಗ್ಯ ಲಭಿಸಿದೆ. ದೇಹದ ಮೇಲಿನ ಸಂಪೂರ್ಣ ನಿಯಂತ್ರಣವನ್ನು ಕಳೆದುಕೊಂಡ ದಾಳಿಗಾರ ನೇರ ಲಾಬಿ ಪ್ರವೇಶಿಸಿದ್ದಾನೆ. ಹಾಗಾಗಿ ಸೆಲ್ಫ್ ಔಟ್ ಆಗ್ತಾ ಹೊರಗಡೆ ಒಂದು ಗಿಫ್ಟೆಡ್ ಪಾಯಿಂಟ್ ಅನ್ನ, ಒಂದು ಬಳುವಳಿಯ ಅಂಕವನ್ನ ಪಡೆದುಕೊಳ್ತಾ ಎಂಟಿ ರೇಟ್ ಸುರಕ್ಷಿತ ವಾಪಸಾತಿ. ಕೃಪಾಸಾಗರ್ ಸಬ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿ ಉತ್ತಮ ಪ್ರದರ್ಶನ ನೀಡಿದಂತಹ ಯುವ ಉದ್ಯೋನ್ಮುಖ ಆಟಗಾರ ಕೃಪಾಸಾಗರ್. ಇತ್ತೀಚಿನ ಪಂದ್ಯದಲ್ಲಿ ಕಳೆದ ಬಾರಿ ಪಂದ್ಯದಲ್ಲಿ ಬೆಸ್ಟ್ ರೈಡರ್ ಆಫ್ ದ ಟೂರ್ನಮೆಂಟ್ ಅಂತೇಳಿ ಪ್ರಶಸ್ತಿಗೆ ಭಾಜನಾದಂತಹ ಒಬ್ಬ ಅದ್ಭುತ ದಾಳಿಗಾರ. ಉತ್ತಮವಾದಂತಹ ಒಂದು ಎಸ್ಕೇಪ್ ಸ್ಕಾರ್ಪಿಯನ್ ಕಿಕ್ ಬಂತು. ವಾಟ್ ಅ ಬ್ಯೂಟಿಫುಲ್ ರೈಡ್. ಇದರೊಂದಿಗೆ ಈ ಪಂದ್ಯದಲ್ಲಿ ಸ್ಟ್ರೈಕರ್ಸ್ ಬೆಂಗಳೂರು ತಂಡ ವಿಜಯಶೀಲಾಗಿದೆ. ಆದರೆ ನಮ್ಮ ದೂರದ ಹಾವೇರಿಯಿಂದ ಬಂದಂತಹ ತಂಡಕ್ಕೆ ಜೋರ ಚಪ್ಪಾಳೆ ಬರಲಿ. ಬಹಳ ಅದ್ಭುತವಾದಂತಹ ಪ್ರದರ್ಶನ ನೀಡಿದ್ರು. ವಿಶೇಷವಾಗಿ ಹಾವೇರಿ ತಂಡದ ಸಂಜನಾ ಅವರ ಆಟವನ್ನು ಮೆಚ್ಚಿ ನಮ್ಮ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಉಪಾಧ್ಯಕ್ಷರಾಗಿರುವಂತಹ ಶ್ರೀಯುತ ಪ್ರಸನ್ನರವರು ಆಕೆ ಆಟವನ್ನು ಮೆಚ್ಚಿ ಕಿರು ಬಹುಮಾನವನ್ನ ನೀಡಿರುತ್ತಾರೆ. ದಯವಿಟ್ಟು ಬಂದು ನಮ್ಮ HMT ಕಾಲನಿ ಬಾಯ್ಸ್ ಮತ್ತೆ ನಮ್ಮ ಕೇಶವ ಕ್ರೀಡಾಮಂಡಳಿ ಆಯೋಜಕರ ಪರವಾಗಿ ಅವರಿಗೆ ಉಚಿತವಾದಂತಹ ಒಂದು ಪ್ರಯಾಣ ಭತ್ಯೆಯನ್ನ, ಅವರಿಗೂ ಕೂಡ ನಗದು ಪ್ರಯಾಣ ಭತ್ಯೆಯನ್ನ ನೀಡಿ ಅವ್ರನ್ನ ಸ್ವಾಗತಿಸ್ತಾರೆ. ಎಲ್ಲರೂ ಚಪ್ಪಲ ಮುಖನ ಆತ್ಮೀಯವಾಗಿ ವಿದಾಯಗಳನ್ನ. ಭವಿಷ್ಯದ ಭರವಸೆಯ ಕಬಡ್ಡಿಯ ಕುಡಿಗಳೇ ನಿಮ್ಗೆ ಒಳ್ಳೇದಾಗ್ಲಿ, ಶುಭವಾಗಲಿ. ಹಲೋ. ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆ ಉಪಾಧ್ಯಕ್ಷರಾಗಿರುವಂತಹ ಶ್ರೀಯುತ ಪ್ರಸನ್ನ ಸರ್ ಅವರು ಅಂಕಣಕ್ಕೆ ಆಗಮಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದೇವೆ. ಸಂಜನಾ, ಹಾವೇರಿ ತಂಡದ ಸಂಜನಾ ಅವರು ದಯವಿಟ್ಟು ಆಗಮಿಸಬೇಕು ಅಂಕಣದ ಮಧ್ಯಭಾಗಕ್ಕೆ. ಸಂಜನಾ ಈ ಬಾರಿ ಬೀಚ್ ಗೇಮ್ಸ್ ನಲ್ಲೂ ಸಹ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ನಮ್ಮ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹಾವೇರಿ ಜಿಲ್ಲೆಯಿಂದ ಬಂದಂತಹ ಸಂಜನಾ ಅವರಿಗೆ ಜೋರ ಚಪ್ಪಳೆ ಬರಲಿ. ನಮ್ಮ ನಾರಾಯಣಸ್ವಾಮಿ ಸರ್ ಅವರು ಬಂದು ಈ ಒಂದು ಬಹುಮಾನವನ್ನು ನೀಡಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಆಕೆ ಆಟವನ್ನು ಮೆಚ್ಚಿ ಕಿರು ಬಹುಮಾನವನ್ನು ನೀಡಿರ್ತಾರೆ ನಮ್ಮ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಉಪಾಧ್ಯಕ್ಷರು ಶ್ರೀಯುತ ಪ್ರಸನ್ನ ಸರ್ ಅವರು. ಅವರಿಗೂ ಸಹ ಅಭಿನಂದನೆ. ಥ್ಯಾಂಕ್ ಯು ಸರ್. ಒಳ್ಳೆದಾಗ್ಲಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಾಧನೆಯನ್ನ ಕಬಡ್ಡಿಯಲ್ಲಿ ಮಾಡಲಿ ಅಂತ ಆಶಿಸ್ತಾ ಹಾವೇರಿ ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಹಾಗೆ ವಿಜಯಶೀಲಾಗಿರುವಂತಹ ಸ್ಟ್ರೈಕರ್ಸ್ ಬೆಂಗಳೂರು ತಂಡಕ್ಕೂ ಸಹ ಧನ್ಯವಾದ. ನೋಡಿ, ಅಭಿಮಾನದ ಹೊಳೆ ಹರಿದು ಬರ್ತಾ ಇದೆ. ಸಂಜನಾ ನಮ್ಮ ಮೈಲಾರಪ್ಪ ಮಾಲೆಮನೆಯವರಿಗೆ ಎಲ್ಲರೂ ಕೂಡ ಹೃದಯಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದಾರೆ. ದೂರದ ಹಾವೇರಿ ಜಿಲ್ಲೆಯಿಂದ ಒಂದು ಶಾಲಾ ತಂಡವನ್ನು ಕರೆತಂದು ಉತ್ತಮ ಪ್ರತಿಭೆಗಳನ್ನು ಇಲ್ಲಿ ನೀವು ಅನಾವರಣಗೊಳಿಸಿದ್ದೀರಾ. ಹ್ಯಾಟ್ಸ್ ಆಫ್ ಟು ಸರ್. ಒಂದು ತರಬೇತಿ, ಒಬ್ಬ ಗುರು ಬೆನ್ನಿಂದ ಇರಬೇಕು, ಗುರಿ ಕಣ್ಮುಂದೆ ಇರಬೇಕು. ನಿಜವಾಗ್ಲೂ ಗುರುಪೂರ್ಣಿಮೆಯ ದಿನದಂದು ಆರಂಭ ಕಂಡಂತ ಈ ಪಂದ್ಯಾವಳಿ ಅಕ್ಷರಶಃ ಯಶಸ್ವಿಯಾಗಿ ಸಾಗ್ತಾ ಇದೆ. ಸನ್ಮಾನ್ಯ ಶ್ರೀ ಆರ್ ಅಶೋಕ್ ಅವರು ಕೂಡ ಗುರುಗಳಿಗೆ ಸಮರ್ಪಣೆ ಆಗಲಿ ಅಂತೇಳಿ ಗುರುಪೂರ್ಣಿಮೆಯ ದಿನದಂದೇ ಆ ಶುಭ ಅಮೃತಗಳಿಗಲಿ ಈ ಪಂದ್ಯಾವಳಿಗೆ ಚಾಲನೆಯನ್ನು ನೀಡಿದ್ರು. ಗುರು ಈ ಜಗತ್ತಿನಲ್ಲಿ ಒಂದು ಶ್ರೇಷ್ಠ ಬಲ ಅಂತ ಹೇಳ್ಬೋದು. ಎಲ್ಲ ಬಲಗಳಿಗಿಂತಲೂ ಶ್ರೇಷ್ಠವಾದ್ದು ಗುರುಬಲ. ಬೆನ್ನಿಂದ ಒಬ್ಬ ಗುರು, ಕಣ್ಣ ಮುಂದೆ ಒಂದು ಗುರಿ ಇದ್ದರೆ ನಿಜವಾಗ್ಲೂ ನಾವು ಜೀವನವನ್ನ ಗೆಲ್ಬಹುದು.
ಅದೇ ರೀತಿ ಹಾವೇರಿ ತಂಡದ ಆಟಗಾರ್ತರ ಆಟವನ್ನು ಮೆಚ್ಚಿ ಶ್ರೀಯುತ ಸಂಗತಿ ವೆಂಕಟೇಶಣ್ಣರವರು ಹಾಗೆ ಶಿವರವರು ಹಾಗೂ ಅವರ ಸ್ನೇಹಿತರು ಸಾಗರ್ ಅವರು ಕಿರು ಬಹುಮಾನವನ್ನು ನೀಡಿ ಅವರಿಗೆ ಅಭಿನಂದಿಸಿದ್ದಾರೆ. ಧರ್ಮದ ಹಾವೇರಿ ತಂಡಕ್ಕೆ ಇಲ್ಲಿ ಮೆಚ್ಚುಗೆಯ ಅಭಿಮಾನವನ್ನ ಇಲ್ಲಿ ನಮ್ಮ ಪದ್ಮನಾಭನಗರದ ಎಲ್ಲ ಪ್ರಭಾವಿ ಮುಖಂಡರು ಹಾಗೆ ಕ್ರೀಡಾ ಪ್ರೋತ್ಸಾಹಕರು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಧನ್ಯವಾದ. ವಿಶೇಷವಾಗಿ ಅಂಕಣ ಒಂದರಲ್ಲಿ ವಾಟ್ ಅ ಬ್ಯೂಟಿಫುಲ್ ರೈಡ್, ಸೂಪರ್ ಡೂಪರ್ ರೈಡ್. 3 ಅಂಕದ ಸೇರ್ಪಡೆ ಆಗ್ತಾ ಇದೆ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ. ಮೈ ನವಿರೇಳಿಸುವಂತಹ ಒಂದು ಜಿದ್ದಿನ ಕಾದಾಟವನ್ನು ಅಂಕಣ ಒಂದರಲ್ಲಿ ಕಾಣಬಹುದಾಗಿದೆ. ಮಂಜು ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ತಂಡದ ಒಬ್ಬ ಶ್ರೇಷ್ಠ ಧಾಳಿಗಾರ, ಯುವ ಕಬಡ್ಡಿ ಸೀರೀಸ್ನಲ್ಲಿ ಪ್ರಯತ್ನಿಸಿದಂತಹ ಒಬ್ಬ ಶ್ರೇಷ್ಠ ಧಾಳಿಗಾರ. ತಂಡಕ್ಕೆ ಇಲ್ಲಿ ಆಪತ್ ಬಾಂಧವನಾಗ್ತಾನ ಕಾದ್ ನೋಡ್ಬೇಕಾಗಿದೆ. ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಈ ಒಂದು ನಮ್ಮ ಸನ್ಮಾನ್ಯ ಶ್ರೀಯುತ ಆರ್ ಅಶೋಕ್ ಸರ್ ಅವರ ಆತ್ಮೀಯರು, ಎಲ್ಲ ಅವರ ಒಡನಾಡಿಗಳು, ನಮ್ಮ ಎಚ್ ಸುರಾಜ್ ಸರ್ ಅವರು ಹಾಗೆ ಕೌನ್ಸಿಲರ್ ಅವರು ಹಾಗೆ ಶ್ರೀಯುತ ಸುಬ್ರಹ್ಮಣ್ಯ ಸರ್ ಅವರು ಹಾಗೆ ಶ್ರೀಯುತ ಹನುಮಂತರಾಯಪ್ಪರವರು ಹಾಗೆ ಶ್ರೀಯುತ ಚಂದ್ರರವರು, ಶ್ರೀಯುತ ರವಿಕುಮಾರ್ ಅವರು ಹಾಗೆ ಬನಗಿರಿ ನಗರ ರವಿಕುಮಾರ್ ಅವರು ಈ ಒಂದು ಹಾವೇರಿ ತಂಡಕ್ಕೆ ಕಿರು ಕಾಣಿಕೆಯನ್ನು ನೀಡಿ ಹಾವೇರಿ ತಂಡಕ್ಕೆ ಅಭಿನಂದಿಸ್ತಾ ಇದ್ದಾರೆ. ಜೋರ ಚಪ್ಪಾಳೆಯೊಂದಿಗೆ ಹಾವೇರಿ ತಂಡದ ಎಲ್ಲ ಆಟಗಾರ್ತಿಯರಿಗೆ ಅಭಿನಂದಿಸೋಣ. ಬಹಳ ಅದ್ಭುತವಾದಂತಹ ಪ್ರದರ್ಶನ ನೀಡಿ ಎಲ್ಲರ ತಂಡದ ತರಬೇತುದಾರರಾಗಿರುವಂತಹ ಶ್ರೀಯುತ ಮೈಲಾರಪ್ಪ ಮೂಲಿಮನಿ ಸರ್ ಅವರು ಹಾವೇರಿ ಜಿಲ್ಲೆಯಿಂದ ಒಂದೊಳ್ಳೆ ಟೀಮ್ ಅನ್ನ ಕರೆದುಕೊಂಡು ಬಂದು ಬಹಳ ಅದ್ಭುತವಾದಂತಹ ಒಂದು ಪ್ರದರ್ಶನ ನೀಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಅವರಿಗೆ ಮತ್ತೊಮ್ಮೆ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಸರ್. ರಾಣಿ ಹಾವೇರಿ ತಂಡದ ಆಟಗಾರ್ತಿ ರಾಣಿ ಎಲ್ಲಿದ್ರು ಆದಷ್ಟು ಬೇಗ ಅಂಕಣದ ಬಳಿ ಆಗಮಿಸಬೇಕು. ಧನ್ಯವಾದಗಳು. ಬಹುಮಾನ ನೀಡಿ ಪ್ರೋತ್ಸಾಹಿಸಿದಂತಹ ಎಲ್ಲ ನಮ್ಮ ಆರ್ ಅಶೋಕ್ ಸರ್ ಅವರ ಒಡನಾಡಿಗಳಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ, ದೂರದ ಊರಿನಿಂದ ಬಂದಂತಹ ಹಾವೇರಿ ತಂಡದ ಆಟಗಾರ್ತಿಯರು ಯಾರಾದರೂ ಈ ಕಬಡ್ಡಿ ಪಂದ್ಯಾವಳಿ ಕುರಿತು ಒಂದೆರಡು ಅನಿಸಿಕೆಯನ್ನು ಹಂಚಿಕೊಳ್ಬೇಕು. ಇಂತಹ ಸುಂದರ ಕಾರ್ಯಕ್ರಮದಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಆಡೋದಕ್ಕೆ ಈ ಒಂದು ಸಂದರ್ಭದಲ್ಲಿ ಹಾವೇರಿ ತಂಡದ ಆಟಗಾರ್ತಿ ನಮ್ಮ ಜೊತೆ ಇದ್ದಾರೆ. ನಿಮ್ಮ ಹೆಸರು? ಚಂದ್ರಕಲಾ ಹೊರಗಿನ ಮನಿ. ದೂರದ ಹಾವೇರಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಅಂದ್ರೆ ಈ ಒಂದು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗೆ ಬಂದು ಭಾಗವಹಿಸಿದ್ರ, ಹೆಂಗ ಅನಿಸ್ತು ಈ ಒಂದು ಬೆಂಗಳೂರಿನ ಒಂದು ಕಬಡ್ಡಿ ಪಂದ್ಯಾವಳಿ? ನಮ್ಮ ಆರ್ ಅಶೋಕ್ ಸರ್ ಅವರು ಈ ಒಂದು ಸುಂದರ ಕಾರ್ಯಕ್ರಮ ಆಯೋಜಿಸಿದ್ದಾರೆ. ನಿಮ್ಗೆ ಈ ಒಂದು ಕಬಡ್ಡಿ ಪಂದ್ಯಾವಳಿ ಯಾವ ರೀತಿ ಖುಷಿ ಕೊಟ್ಟಿದೆ ಅಂತ? ಇಲ್ಲಿ ಎಲ್ಲ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಅವ್ರ ತಂದೆಯವರ ಪ್ರೀತಿಗಿಂತ, ಅವ್ರ ತಂದೆ ಮೇಲಿರೋ ಪ್ರೀತಿಗೋಸ್ಕರ ಅವರು ಹಮ್ಮಿಕೊಂಡಿರೋ ಈ ಕ್ರೀಡೆ ತುಂಬಾ ಚೆನ್ನಾಗೈತೆ. ಭಾಳಷ್ಟು ವಿದ್ಯಾರ್ಥಿಗಳಿಗೆ ಅವಕಾಶಗಳು ಸಿಗಲ್ಲ, ಅವಕಾಶ ಸಿಕ್ಕಾಗ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಮೊದಲೇ ಸಾರಿ ಟೂರ್ನಮೆಂಟಲ್ಲಿ ಭಾಗವಹಿಸಿರೋದು, ಇನ್ನೂ ತುಂಬ ಚೆನ್ನಾಗಿ ಭಾಗವಹಿಸಿ ಗೆಲ್ಲಲಿಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲಿ ಭಾಗವಹಿಸಿರೋ ಎಲ್ಲ ಕ್ರೀಡಾಪಟುಗಳಿಗೂ ಹಾಗೂ ಇದನ್ನು ಆಯೋಜಿಸಿರುವ ಎಲ್ಲ ಆಯೋಜಕರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಎಲ್ಲ ವ್ಯವಸ್ಥೆ ತುಂಬ ಚೆನ್ನಾಗಿತ್ತು. ಹಾವೇರಿ ಜಿಲ್ಲಾ ಸೆಕ್ರೆಟ್ರಿ ಚಂದ್ರು ಸರ್ ಅಂತ ಅವ್ರು ನನಗೆ ಇಲ್ಲಿ ಬರಲಿಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ.
ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು. ಒಮ್ಮೆ ಜೋರ ಚಪ್ಪಾಳೆಯೊಂದಿಗೆ ಹಾವೇರಿ ಜಿಲ್ಲಾ ತಂಡದ ಎಲ್ಲ ಆಟಗಾರ್ತಿಯರು ಹಾಗೆ ತರಬೇತುದಾರರಾಗಿರುವಂತಹ ಶ್ರೀಯುತ ಮೈಲಾರಪ್ಪ ಮೂಲಿಮನೆ ಸರ್ ಅವರಿಗೂ ಸಹ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ನಮ್ಮ ಸುಬ್ರಹ್ಮಣ್ಯ ಸರ್ ಅವರು, ಬಸವರಾಜ್ ಸರ್ ಅವರು ಈ ಒಂದು ಶ್ರೀಯುತ ಎಚ್ ಬಸವರಾಜ್ ಸರ್ ಅವರು ವಿರೋಧ ಪಕ್ಷದ ನಾಯಕರು, ಅವರು ಸಹ ಈ ಒಂದು ಆಟಗಾರ್ತಿಯರಿಗೆ ಶುಭ ಕೋರಿದ್ದಾರೆ. ಹಾಗೆ ಹನುಮಂತರಾಯಪುರವರು, ಹಾಗೆ ಶ್ರೀಯುತ ಸುಬ್ಬೂರವರು, ಶ್ರೀಯುತ ಚಂದ್ರೂರವರು, ಹಾಗೆ ಬನಗಿರಿ ಶ್ರೀಯುತ ರವಿರವರು, ಹಾಗೂ ಎಲ್ಲ ರಂಗನಾಥ್ ರವರಿಗೂ ಸಹ, ರಂಗನಾಥ ಫೈನಾನ್ಸ್ ನ ಶ್ರೀಯುತ ಕುಮಾರ್ ರವರಿಗೂ ಸಹ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್. ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ. ನಾಳೆ ಸಹ ಇನ್ನಷ್ಟು ರೋಚಕ ಪಂದ್ಯಗಳು ನಡೀಲಿಕ್ಕಿದೆ. ಬರ್ಕೊಟ್ಟಿದ್ದಾರೆ ಯಾರು ಆಟಂಗಿಲ್ಲ ಅಂತ ಹೇಳಿ ಏನು ಸರ್. ಅವಳು ಇವಳು ಸಿಂಧು ಹೊಡೆಯಕ್ಕೆ ಮಾಡ್ತಾರೆ, ಹೊಡ್ತಾ ಹೇಳಿ ಸುಮಯ್ಯ ಶಿವು ಬನ್ನಿ. ಬರ್ಕೊಟ್ಟಾಯ್ತು ಅಂತ ಹೇಳಿ ಬರ್ಕೊಟ್ಟು ಲೇಟಾಗಿ ಯಾರು ಆಡಂಗಿಲ್ಲ. ಒಂದು ಇಲ್ಲ ಸರ್ ಆಡಂಗಿಲ್ಲ, ಬಿಡೋದಿಲ್ಲ. ನಾ ಕಷ್ಟಪಟ್ಟು ಸರ್, ನಾ ಸ್ವಂತ ಖರ್ಚು ಮಾಡಿ ಬೆಳೆಸಿರೋದು. ಅಷ್ಟು ಕಷ್ಟಪಟ್ಟು ಈಗ ಬೆಳೆದ್ಮೇಲೆ ಅಲ್ಲಿ ಹೋಗ್ತೀನಿ ಅಂತ ಮೊದಲೇ ಬರ್ಕೊಟ್ಟಾಯ್ತು. ಒಂದು ವರ್ಷ ಬರ್ಕೊಟ್ಟಿದ್ದೆ ಬರ್ಕೊಟ್ಟು ಯಾರು ಆಡಂಗಿಲ್ಲ. ಚಿಕ್ಕಮಗಳೂರಲ್ಲಿ ಎಲ್ಲೂ ಆಡ್ಸಂಗಿಲ್ಲ. ಮತ್ತೊಂದು ರೋಚಕ ಪಂದ್ಯಕ್ಕೆ ಸಾಕ್ಷಿಯಾಗ್ತಾ ಇದೆ. ಈಗಾಗಲೇ ಪುರುಷರ ವಿಭಾಗದ ಪಂದ್ಯದಲ್ಲಿ 17 ಮತ್ತು 15ರಲ್ಲಿ ಕೇವಲ 2 ಅಂಕಗಳ ಅಂತರದಲ್ಲಿ ಪಂದ್ಯ ಸಾಗ್ತಾ ಇರೋದು ಸದ್ಯಕ್ಕೆ. ಅಮೃತ್ ತಂಡ ಮುನ್ನಡೆಯಲ್ಲಿ 6 ನಿಮಿಷಗಳ ಆಟ ಬಾಕಿ ಇದೆ. ಒಂದು ಒಳ್ಳೆ ಪ್ರಯತ್ನ ಇಲ್ಲಿ ಕಾಣಿಸಿರೋದು. ಮನೋಜ್ ಪ್ರೋ ಕಬಡ್ಡಿ ಆಟಗಾರರನ್ನ ಡ್ಯಾಶ್ ಮಾಡೋದ್ರಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಅಂಕಣದ ಸಂಪೂರ್ಣ ಒಳಭಾಗಕ್ಕೆ ಬಂದು ಹೊರ ಹೋಗೋದ್ರಲ್ಲಿ ವಿಫಲವಾಗ್ತಾ ಇದ್ದಾರೆ ಮನೋಜ್. ಹೊಂದಾಣಿಕೆ ಹಿಡಿತಾ ರಾಕಿ ಡ್ಯಾಶ್ ತೆಗೆದುಕೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಒಂದು ಆಲ್ರೌಂಡರ್ ಆಟದ ಪ್ರದರ್ಶನ. 3 ಅಂಕಗಳ ಅಂತರ. ಈಗ ಬೋನಸ್ ಮಾಡುವ ಪ್ರಯತ್ನ. ನೀಲಕಾಯದ ಆಟಗಾರನನ್ನು ಬಳಸಲಾಗ್ತಾ ಇದೆ. ಯಾವುದೇ ಅಂಕ ಇಲ್ಲ, ಬೋನಸ್ ಇಲ್ಲ ಅಂತಾರೆ ಅಂಪೈರ್. 18-15ರಲ್ಲಿ 5.5 ನಿಮಿಷ ಆಟ ಬಹುತೇಕ ಬಾಕಿ ಇದೆ. ಈ ಸಂದರ್ಭದಲ್ಲಿ 3 ಅಂಕಗಳ ಅಂತರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿರೋದು ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡ. ಕೇವಲ 3 ಅಂಕಗಳನ್ನು 5.5 ನಿಮಿಷ ಕಲ್ಕೆರೆ ತಂಡದ ವಿರುದ್ಧ ಕಾಪಾಡಿಕೊಳ್ಳೋದು ಸ್ವಲ್ಪ ಶ್ರಮ ಅಂತಲೇ ಹೇಳ್ಬೋದು. ಕಲ್ಕೆರೆ ತಂಡ ಕೂಡ ಕಡಿಮೆ ಏನಿಲ್ಲ, ಬಲಿಷ್ಠ ಆಟಗಾರರನ್ನು ಒಳಗೊಂಡಂಥ ಒಂದು ತಂಡವಾಗಿದ್ದು, 2 ತಂಡಗಳು ಕೂಡ ಬಹುತೇಕ ಸಮನಾದ ತಂಡಗಳಾಗಿದ್ದು ಮುಖಾಮುಖಿಯಾಗಿ ಇದೀಗ ಗೆಲುವಿಗಾಗಿ ಹಾತೊರಿತಾ ಇದೆ 2 ತಂಡ ಕೂಡ. ಗೆಲ್ಲುವ ತಂಡ ಮಾತ್ರ ಪಂದ್ಯಾವಳಿಯಲ್ಲಿ ಉಳ್ಕೊಳ್ತಾರೆ, ಮುಂದಿನ ಹಂತಕ್ಕೆ ಪ್ರವೇಶವನ್ನು ಪಡೀತಾರೆ. ಸೋತ ತಂಡ ಪಂದ್ಯಾವಳಿಯಿಂದ ಹೊರಬೀಳುತ್ತೆ. ಹಾಗಾಗಿ ಪ್ರೀ ಕ್ವಾರ್ಟರ್ ಫೈನಲ್ ಹಂತದ ಪಂದ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಮುಂದಿನ ಹಂತಕ್ಕೆ ಪ್ರವೇಶ ಪಡಿಬೇಕಾದ್ರೆ ಗೆಲ್ಲಲೇಬೇಕಾದ ಅನಿವಾರ್ಯತೆ 2 ತಂಡದಲ್ಲೂ ಕೂಡ. ಮಂಜು ದಾಳಿ ವಿಭಾಗದಲ್ಲಿ ಸಾಧ್ಯವಾದಷ್ಟು ಪ್ರಯತ್ನವನ್ನು ಹೊರಹಾಕಿದ್ದಾರೆ. ಸರ್, ಅಲ್ಲಿ ಸ್ಕೋರ್ ಬೋರ್ಡ್ ಹತ್ರ ಇರೋರು ದಯಮಾಡಿ ಕೆಳಗಡೆ ಕೂತ್ಕೊಳ್ಳಿ. ಭಾಳಷ್ಟು ಸರಿ ಹೇಳ್ತಾ ಇದ್ದೀವಿ ನೋಡಿ, ಅಲ್ಲಿ ಗ್ರೀನ್ ಟೀ ಶರ್ಟ್ ಹಾಕಿದ್ದೀರಾ ಸರ್, ಇಬ್ರು ಕೆಳಗಡೆ ಕೂತ್ಕೊಳ್ಳಿ. ಕೆಳಗಡೆ ಕೂತ್ಕೊಂಡ್ಬಿಡಿ, ಪ್ಲೇಯರ್ಗೆ ಅಲ್ಲಿ ಟೈಮ್ ಕಾಣಬೇಕಾಗತ್ತೆ. ಕೆಳಗಡೆ ಕೂತ್ಕೊಳ್ಳಿ ದಯವಿಟ್ಟು. ಥ್ಯಾಂಕ್ ಯು.
ಇಲ್ಲೊಂದು ಬೇಡದ ಟ್ಯಾಕಲ್ ಪ್ರಯತ್ನ ಮಿಡ್ಲ್ ಹತ್ತಿರದಲ್ಲಿ ರೀಚ್ ಆಯ್ತಾ ಅನ್ನೋಷ್ಟರಲ್ಲಿ ಮತ್ತೆ ವಾಪಸ್ ಎಳ್ಕೊಂಡಿದ್ದಾರೆ. ಏನಾಗಿದೆ? ರೇಡರ್ ಔಟ್ ಅಂತಾರೆ ಅಂಪೈರ್. ಕೂದಲೆಳೆಯ ಅಂತರದಲ್ಲಿ ಮಿಸ್ ಆಗ್ತಾ ಇದೆ. ರೇಡರ್ಗೆ ಒಂದು ಸುವರ್ಣ ಅವಕಾಶ. ಮುಂದೆ ಬಂದು ಹಿಂದೆ ಹೋಗೋದಕ್ಕೆ ಸಾಧ್ಯವಾಗದ ಸಂದರ್ಭದಲ್ಲಿ ಹೇಮಂತ್ ಕಾಲಿಗೆ ಹಾರ್ತಾರೆ. ತಂಡದ ಸಪೋರ್ಟ್ ಅದ್ಭುತವಾಗಿ ಸಿಗುತ್ತೆ. ಹೊಂದಾಣಿಕೆ ಇದ್ರೆ ಮಿಡ್ ಲೈನ್ ಪಕ್ಕದಲ್ಲೇ ಟ್ಯಾಕಲ್ ತಗೊಳ್ಬಹುದು ಅಂತ ಸಾಬೀತುಪಡಿಸ್ತಾರೆ ಕಲ್ಕೆರೆ ತಂಡ. ಮನೋಜ್ ಮತ್ತೊಮ್ಮೆ ಪ್ರೋ ಕಬಡ್ಡಿಯ ಅನುಭವದ ಜೊತೆ ಇಲ್ಲಿ ಡೂ ಆರ್ ಡೈರೆಕ್ಟ್ ನ ಒತ್ತಡವನ್ನ ನಿಭಾಯಿಸಿಕೊಳ್ತಾರೆ. ಡಿಫೆನ್ಸ್ ಮೇಲೆ ಒತ್ತಡವನ್ನು ಹಾಕೋದ್ರ ಮುಖಾಂತರ ಸೂಪರ್ ಟ್ಯಾಕಲ್ ಅವಕಾಶ. ಇಲ್ಲೂ ಕೂಡ ಮಿಡ್ ಲೈನ್ ಹತ್ರ 1 ಪಾಯಿಂಟ್ ಕೊಟ್ಟು 2 ಪಾಯಿಂಟ್ ಅನ್ನ ಕಳ್ಕೊಳ್ತಾ ಇದ್ದಾರೆ. ಇಲ್ಲಿ ಇನ್ನೂ ಪ್ರಯತ್ನ ನಡೆದಿದೆ ಆದ್ರೆ ಸಾಧ್ಯವಾಗಿಲ್ಲ. 1 ಪಾಯಿಂಟ್ ತಗೊಂಡ್ರು, 2 ಪಾಯಿಂಟ್ ಅನ್ನ ಕೊಟ್ಟರು. ಸುವರ್ಣ ಅವಕಾಶ ಸೃಷ್ಟಿಯಾಯಿತು. ಆ ಅವಕಾಶವನ್ನ ಬಹಳ ಸೊಗಸಾಗಿ ಬಳಸ್ಕೊಂಡಿದ್ದು ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡ. ಚಾಲಾಕಿತನದ ಒಂದು ಪ್ರದರ್ಶನ. ಎಂತ ಒಳ್ಳೆ ಆಲೋಚನೆ. ಉದ್ದೇಶಪೂರ್ವಕವಾಗಿ ಮಾಡದೇ ಇದ್ರು ಕೂಡ 1 ಅಂಕವನ್ನ ಕೊಟ್ಟು 2 ಅಂಕವನ್ನ ಪಡ್ಕೊಂಡಿದ್ದಾರೆ. ಮುನ್ನಡೆ ಅದೇ ರೀತಿ ಮೇಂಟೈನ್ ಆಗುತ್ತೆ. 20-17 3 ಅಂಕಗಳ ಅಂತರದ ನಡುವೆ 3.5 ನಿಮಿಷ ಆಟ ಬಾಕಿ ಇದೆ. ಒಂದು ಬದಲಾವಣೆಯನ್ನು ತೆಗೆದುಕೊಳ್ತಾ ಇದ್ದಾರೆ. ಬದಲಿ ಆಟಗಾರನಾಗಿ ಚೇತನ್ ಸಬ್ಸ್ಟಿಟ್ಯೂಟ್ ಮುಖಾಂತರ ಬಂದು ಸೂಪರ್ ಸಬ್ ಆಗ್ತಾರಾ ಕಾದು ನೋಡಬೇಕಾಗಿದೆ. ರೇಡರ್ನ ಅವಶ್ಯಕತೆ ಇದೆ, ಹಾಗಾಗಿ ಚೇತನ್ ಅವ್ರನ್ನ ಒಳಗಡೆ ತೆಗೆದುಕೊಂಡಿದ್ದಾರೆ. ಮಂಜು ಮತ್ತೊಮ್ಮೆ ಒತ್ತಡದ ನಡುವೆ ಕೊನೆ ನಿಮಿಷಗಳ ಆಟದಲ್ಲಿ 3 ಅಂಕಗಳ ಅಂತರವನ್ನು ಮೆಟ್ಟಿ ನಿಲ್ಲಬೇಕಾಗಿದೆ ಕಲ್ಕೆರೆ ತಂಡ. ಅಂಕವನ್ನು ಪಡೀಲೇಬೇಕಾದಂತಹ ಒತ್ತಡದಲ್ಲಿ ಸಾಕಷ್ಟು ಒಳಭಾಗದಲ್ಲಿ ನುಗ್ಗಿ ಆಡಬೇಕಿದೆ. 4 ಜನ ಆಟಗಾರ ಮತ್ತೆ ಟ್ಯಾಕಲ್ ಮಾಡೋ ಪ್ರಯತ್ನ. ಬ್ಲಾಕ್ ಚೆನ್ನಾಗಿದೆ, ಸಪೋರ್ಟ್ ಕೂಡ ಚೆನ್ನಾಗಿದೆ, ಟ್ಯಾಕಲ್ ಕೂಡ ಸೂಪರ್ ಆಗಿದೆ. ಅದ್ಭುತವಾದಂತಹ ಒಂದು ಟ್ಯಾಕಲ್ ಪಡೆಯೋದ್ರೊಂದಿಗೆ ಮತ್ತೆ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡ ತಮ್ಮ ಡಿಫೆನ್ಸ್ ನ ಬಲಿಷ್ಠತೆಯನ್ನು ತೋರ್ಪಡಿಸುತ್ತಾರೆ. ಇಲ್ಲೊಂದು ಟ್ಯಾಕಲ್ ನ ಪ್ರಯತ್ನ ಮತ್ತೆ ವಿಫಲವಾಗ್ತಾ ಇದೆ. ರೈಟ್ ಕಾರ್ನರ್ ಜಾಗದಿಂದ ಬಂದಂತ ಟೈ ಹೋಲ್ಡ್ ನ ಪ್ರಯತ್ನ. ದಾಳಿಕಾರ ಒಂದು ಅದ್ಭುತವಾದಂತಹ ಜಂಪ್ ತೆಗೆದುಕೊಳ್ಳೋದ್ರ ಮುಖಾಂತರ ಆಟಗಾರನ ಮೇಲೆ ಜಿಗಿದು ತಮ್ಮ ಅಂಕಣವನ್ನು ಸೇರಿಕೊಳ್ತಾರೆ. ಸದ್ಯಕ್ಕೆ ಸುಸ್ಥಿತಿಯಲ್ಲಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. 2.5 ನಿಮಿಷ ಆಟ ಬಾಕಿ ಇದೆ. ಇನ್ನು ಕೂಡ ಮಹಿಳಾ ವಿಭಾಗದಲ್ಲಿ ಪ್ರಥಮ ಕರೆ ಶಂಕರ್ ನಾಗ್ ವಿರುದ್ಧ HM ಸ್ಪೋರ್ಟ್ಸ್ ಕ್ಲಬ್. HM ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಶಂಕರ್ ನಾಗ್. 2 ತಂಡಗಳಿಗೆ ಇದು ಪ್ರಥಮ ಕರೆ ಮಹಿಳಾ ವಿಭಾಗದ ಪಂದ್ಯ. ಎರಡೂವರೆ ನಿಮಿಷದಲ್ಲಿ ಪಂದ್ಯದ ಗತಿ ಬದಲಾಗುವಂತ ಸಾಧ್ಯತೆ ಕೂಡ ಬಹಳಷ್ಟು ಸಾರಿ ನಾವು ನೋಡಿದ್ದೇವೆ ಕಬಡ್ಡಿಯಲ್ಲಿ. ಆ ಪ್ರಯತ್ನವನ್ನ ಕಲ್ಕೆರೆ ತಂಡ ಇದೀಗ ಮಾಡಲಿದ್ದಾರೆ. ಅದಕ್ಕೆ ಉತ್ತರ ನೀಡಬೇಕಾಗಿರೋದು ಸದ್ಯಕ್ಕೆ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡ. ಯಾವುದೇ ಸಂದರ್ಭದಲ್ಲಿ 5 ಅಂಕಗಳನ್ನು ಬಿಟ್ಟುಕೊಡದೆ ಪಂದ್ಯವನ್ನು ಮುನ್ನಡೆಸಬೇಕಾಗಿದೆ. ಗೆಲ್ಲಬೇಕಾದ್ರೆ ಕಲ್ಕೆರೆ ತಂಡ ಬಹುತೇಕ ಒಂದು ಆಲ್ಔಟ್ ಅನ್ನು ಪಡಿಬೇಕಾಗಿದೆ. ಆ ಅವಕಾಶವನ್ನು ಹೇಗೆ ಸೃಷ್ಟಿ ಮಾಡ್ತಾರೆ, ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಅದನ್ನು ಹೇಗೆ ತಡೀತಾರೆ ಅನ್ನೋದೇ ಸದ್ಯಕ್ಕಿರುವ ಪ್ರಶ್ನೆ. ಎಲ್ಲ ಪ್ರಶ್ನೆಗಳ ನಡುವೆ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಕೂಡ ಇದೆ. ಮ್ಯಾಟನ್ನು ಸರಿಪಡಿಸುವ ಪ್ರಯತ್ನದಲ್ಲಿ ತೀರ್ಪುಗಾರ ಕೂಡ ಸಾಕಷ್ಟು ಶ್ರಮ ಪಡ್ತಾ ಇದ್ದಾರೆ. ಆಟಗಾರರ ಸಹಕಾರ ಕೂಡ ಇಲ್ಲಿ ಸಿಗ್ತಾ ಇದೆ. ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಕ್ಲಾಸಿಕ್ ನ್ಯಾಷನಲ್ಸ್. 2 ತಂಡದ ನಾಯಕರೇ ತಮ್ಮ ತಂಡಗಳನ್ನು ಅಣಿಗೊಳಿಸಿ. ಎಸ್, ರೆಡಿ ಆಗಿದೆ. 2.5 ನಿಮಿಷ ಆಟ ಬಾಕಿ. 22-17 5 ಅಂಕಗಳ ಅಂತರ. ಯಾರು ತೀರ್ಪುಗಾರರು ಎಕ್ಸ್ಟ್ರಾ ಇದ್ದೀರಾ ದಯವಿಟ್ಟು ಪ್ರಚಾರಕರ ಬಳಿ ಬನ್ನಿ. ದಯವಿಟ್ಟು ಇಲ್ಲಿ ಬರ್ಬೇಕಿಲ್ಲಿ. ಯಾರಿಗೆ ಡೆಪ್ಯುಟೇಷನ್ ಇಲ್ಲ ಅವರು ದಯವಿಟ್ಟು ಇಲ್ಲಿ ಬನ್ನಿ. ಸಂಪತ್ ಎಸ್, ಇಲ್ಲೊಂದು ಟಚ್ ಪಾಯಿಂಟ್ ವೇಗದ ದಾಳಿಯಲ್ಲಿ ಕಲ್ಕೆರೆ ತಂಡ
ಒಂದು ಮಿಸ್ಟೇಕ್ ಮ್ಯಾಚ್ ಅನ್ನು ಬದಲಾಯಿಸಬಲ್ಲದ? ಇದು ದೊಡ್ಡ ಮಿಸ್ಟೇಕ್ ಆಗಲಿದೆಯಾ? ಕಾದು ನೋಡಬೇಕಾಗಿದೆ. ಒಂದು ರೀತಿ ಅಡ್ವಾಂಟೇಜ್ ಅಂದರೆ ತಪ್ಪಾಗಲಾರ್ದು. ಬೋನಸ್ ಲೈನ್ ಆಫ್ ಆಗುತ್ತೆ ಅಮೃತ್ ತಂಡದಲ್ಲಿ. ಅದರ ಅಡ್ವಾಂಟೇಜನ್ನು ಪಡ್ಕೊಳ್ಳುವ ಬಗ್ಗೆ ಚರ್ಚೆ ಕೂಡ ಸಾಗ್ತಾ ಇದೆ ತಂಡದಲ್ಲಿ. 22-18 4 ಅಂಕಗಳ ಅಂತರ. ಕಲ್ಕೆರೆ ತಂಡಕ್ಕೆ ಅಡ್ವಾಂಟೇಜ್ ಏನಪ್ಪ ಅಂತ ಕೇಳಿದ್ರೆ, ಪ್ರಮುಖ ದಾಳಿಕಾರ ಮನೋಜ್ ಅಂಕಣದ ಒಳಭಾಗದಲ್ಲಿದ್ದಾರೆ. ಪ್ರೊ ಕಬಡ್ಡಿಯಲ್ಲಿ ಕೂಡ ತಮ್ಮ ಛಾಪನ್ನು ಮೂಡಿಸಿದಂಥ ಮನೋಜ್ ಬೆಂಗಾಲ್ ವಾರಿಯರ್ಸ್ ತಂಡವನ್ನು ಪ್ರತಿನಿಧಿಸಿದರು. ಆ ಅನುಭವವನ್ನು ಈಗ ಹೊರಹಾಕಬೇಕಾಗಿದೆ. ತಮ್ಮ ತಂಡಕ್ಕೆ ಆಪತ್ ಬಾಂಧವ ಆಗಲಿದ್ದಾರಾ? ಕಾದು ನೋಡಬೇಕಾಗಿದೆ. 4 ಅಂಕ ಬೇಕಿದೆ. 1 ಅಂಕ ಸಿಕ್ಕಿದೆ. ವೇಗದ ದಾಳಿಯಲ್ಲಿ ಕಡಿಮೆ ಅವಧಿಯಲ್ಲಿ ದಾಳಿಯನ್ನು ಮುಗಿಸ್ತಾರೆ ಕೂಡ. ಒಂದು ಉತ್ತಮವಾದ ಪ್ರಯತ್ನ. 22-19 3 ಅಂಕಗಳ ಅಂತರ. ಈಗಾಗಲೇ ಒಂದು ರೈಡ್ ಎಂಟಿ ಆಗಿದೆ. ಈ ರೈಡ್ ಕೂಡ ಎಂಟಿ ಆದರೆ ಮುಂದೆ ಡೂ ಆರ್ ಡೈ ರೈಡ್ನ ಒತ್ತಡವನ್ನು ಕೂಡ ಎದುರಿಸಬೇಕಾಗುತ್ತೆ ಅಮೃತ್ ತಂಡ. ಆ ಎಲ್ಲ ಲೆಕ್ಕಾಚಾರಗಳ ನಡುವೆ ಪಂದ್ಯವನ್ನು ಮುನ್ನಡೆಸ್ತಾರೆ. ಬೋನಸ್ ಮಾಡೋ ಪ್ರಯತ್ನ ದಾಳಿಕಾರನಿಂದ ಮತ್ತೆ ಮಾಡಿದ್ದಾರೆ. ಅದೇ ರೀತಿಯಾದಂಥ ಒಂದು ಪ್ರಯತ್ನ. 22-19 3 ಅಂಕಗಳ ಅಂತರ. ಮತ್ತೆ ಮನೋಜ್ 1 ನಿಮಿಷ 10 ಸೆಕೆಂಡ್ ಬಾಕಿ ಇದೆ. 3 ಅಂಕಗಳ ಅಂತರ ಇದೆ. 3 ಅಂಕಗಳನ್ನು ಪಡಿತಾರ. ಒಂದೇ ದಾಳಿಯಲ್ಲಿ 4 ಬರೋಕ್ಕೂ ಸಾಧ್ಯತೆ ಇದೆ. ಇಲ್ಲೊಂದು ಮಿಸ್ಟೇಕ್ ಬಂದಿದೆ. ಮತ್ತೆ ರೈಡ್ ಬೇಗ ಮುಗಿತಾ ಇದೆ. 17 ಸೆಕೆಂಡ್ಗಳಲ್ಲಿ ರೈಡ್ ಮುಗಿತಾ ಇದೆ. 58 ಸೆಕೆಂಡ್. ತಂಡದ ನಾಯಕರ ಗಮನಕ್ಕೆ ಕೊನೆಯ ನಿಮಿಷ ಮಾತ್ರ ಬಾಕಿ. 58 ಸೆಕೆಂಡ್ಗಳ ಆಟದಲ್ಲಿ 22-20. 2 ಅಂಕಗಳ ಅಂತರ. ಇದೀಗ ಡೂ ಆರ್ ಡೈ ರೈಡ್ನ ಒತ್ತಡ ಕೂಡ. ಒತ್ತಡದ ನಡುವೆ ಬಹುತೇಕ 2 ತಂಡಗಳು. ಅಂಕಣದಲ್ಲಿ ಕೇವಲ 3 ಜನ ಆಟಗಾರರು ಅಮೃತ್ ಪಾಳ್ಯದಲ್ಲಿ. ಇದೇ ನಿಜವಾದ ಕಬಡ್ಡಿ. ನೋಡುಗರನ್ನ ತುದಿಗಾಲಲ್ಲಿ ನಿಲ್ಲಿಸಬಲ್ಲಂತ ಶಕ್ತಿ ಇರುವ ಆಟ ಕಬಡ್ಡಿ. ಲಾಸ್ಟ್ ಅಂಡ್ ಫೈನಲ್ ಕಾಲ್. ಥರ್ಡ್ ರೈಟ್. ಕೊನೆಯ 1 ನಿಮಿಷದ ಘೋಷಣೆ ಆಗಿದೆ ಸರ್. 1 ನಿಮಿಷ ಸರ್. ಡೂ ಆರ್ ಡೈ ರೈಡ್ನಲ್ಲಿ ದಾಳಿಕಾರ. 2 ಅಂಕಗಳ ಅಂತರ ಇದೆ. ಅಂಕವನ್ನು ಪಡೀಲೇಬೇಕಾದ ಒತ್ತಡ ಇದೆ. ಅಂಕ ಪಡೆದೇ ಇದ್ರೆ ರೇರ್ ಔಟ್ ಆದರೆ 1 ಅಂಕದ ಅಂತರ ಬರುತ್ತೆ. ಇನ್ನೊಂದು ದಾಳಿ ಅವಕಾಶ ಸಿಗುವ ಸಾಧ್ಯತೆ ಇದೆ ಕಲ್ಕೆರೆ ತಂಡಕ್ಕೆ. ಟ್ಯಾಕಲ್ ಬಂದಿದೆ. ಇಲ್ಲಿ ಪಂದ್ಯದ ಗತಿ ಮತ್ತೆ ಬದಲಾಗಲಿದೆ. ಮನೋಜ್ 22-21. ಬೇಗ ಮುಗಿಸಿದ್ದಾರೆ. ಇಲ್ಲಿ ಇನ್ನೊಂದು ಪಾಯಿಂಟ್ಗೆ ಪ್ರಯತ್ನ ಮಾಡಬೇಕಿತ್ತು, ಆದರೆ 27 ಸೆಕೆಂಡ್ ಬಾಕಿ ಇದೆ. ಟೈಮ್ ಔಟ್ ತೆಗೆದುಕೊಳ್ತಾ ಇದ್ದಾರೆ. 27 ಸೆಕೆಂಡ್ ಇದೆ. 22-22 ಸಮ. ಇದಪ್ಪ ನಿಜವಾದ ಫೈನಲ್ ಪಂದ್ಯದ ರೀತಿಯ ಒಂದು ಪಂದ್ಯ. ರೇಡರ್ ಸಕ್ಸಸ್ ಆದರೆ ಅಮೃತ್ ತಂಡಕ್ಕೆ ಗೆಲುವು. ಟ್ಯಾಕಲ್ ಪಡೆದ್ರೆ ಕಲ್ಕೆರೆ ತಂಡಕ್ಕೆ ಗೆಲುವು. ಅದರಲ್ಲೂ ಒಂದು ಅಡ್ವಾಂಟೇಜ್ ಅಂದರೆ ಕಲ್ಕೆರೆ ತಂಡಕ್ಕೆ 1+2 ಆಲ್ಔಟ್ನ ಪಾಯಿಂಟ್ ಕೂಡ ಸಿಗುತ್ತೆ. 3 ಅಂಕ ಸಿಗುತ್ತೆ. ರೇಡರ್ ಒಂದೇ ಒಂದು ಪಾಯಿಂಟ್ ತಂದರೂ ಸಾಕು. ಜೊತೆಗೆ 27 ಸೆಕೆಂಡ್ಗಳನ್ನು ಕಂಪ್ಲೀಟ್ ಮಾಡಬೇಕು. ಅದು ಕೂಡ ಬಹಳ ಮುಖ್ಯ ಆಗುತ್ತೆ. 1 ಸೆಕೆಂಡ್ ಬಾಕಿ ಉಳಿದ್ರೂ ಕೂಡ ಇನ್ನೊಂದು ರೈಡ್ನ ಅವಕಾಶ ಕಲ್ಕೆರೆ ತಂಡಕ್ಕೆ ಸಿಗುತ್ತೆ. ಏನಾಗಬಹುದು ಎಲ್ಲರ ಪ್ರಶ್ನೆಗೆ 27 ಸೆಕೆಂಡ್ಗಳ ನಂತರ ಸಿಗಲಿದೆ ಉತ್ತರ. ಟೆಕ್ನಿಕಲ್ ಇಶ್ಯೂ ಏನಪ್ಪ ಅಂದರೆ ಕೊನೆಯ ಸೆಕೆಂಡ್ಗಳಿದ್ದಾಗ ಮ್ಯಾಚ್ನ ಟೈಮ್ ಮುಗಿದಾಗ ರೈಡ್ನ ಟೈಮ್ ಕೂಡ 0 ತೋರಿಸುತ್ತೆ. ಆದರೆ ಉಳಿದ ಸೆಕೆಂಡ್ಗಳನ್ನು ತೀರ್ಪುಗಾರರು ಲೆಕ್ಕ ಹಾಕ್ಕೊಳ್ತಾರೆ. ಅದನ್ನೇ ಈಗ ಸದ್ಯಕ್ಕೆ ಆಟಗಾರರಿಗೆ ಸೂಚನೆ ಕೊಡಲಾಗಿದೆ. ಬರಲಿ ಒಂದು ಜೋರಾದ ಚಪ್ಪಾಳೆ 2 ತಂಡಕ್ಕೂ ಕೂಡ. ಯಾರು ಬೇಕಾದರೂ ಗೆಲ್ಲಿ, ಯಾರು ಬೇಕಾದರೂ ಸೋಲ್ಲಿ, ಕೊನೆಗೆ ಗೆಲ್ಲೋದು ಕಬಡ್ಡಿ. ಏನಾಗ್ತಾ ಇದೆ ಇಲ್ಲಿ? ಎಲ್ಲರ ನಿರೀಕ್ಷೆ ಒಬ್ಬೊಬ್ಬರಿಗೆ ಒಂದೊಂದು ತಂಡ ಗೆಲ್ಲಬೇಕನ್ನೋ ಆಲೋಚನೆಯಲ್ಲಿ ಮ್ಯಾಚ್ ಟೈಮ್ ಮುಗಿತಾ ಇದೆ. ರೈಡ್ನ ಟೈಮ್ 2 ಸೆಕೆಂಡ್ ಇತ್ತು. ಇಲ್ಲಿ ಮ್ಯಾಚ್ ಮುಗಿದಿದೆ. ಸ್ಕೋರ್ ಈಕ್ವಲ್ ಆಗುತ್ತೆ. ಟೈ ಪಂದ್ಯ. ಈ ದಿನದ 2ನೇ ಟೈ. ಈ ಪಂದ್ಯಾವಳಿಯ 2ನೇ ಟೈ ಅನ್ನು ನಾವು ನೋಡ್ತಾ ಇದ್ದೇವೆ. ಇದೀಗ ಡ್ರಾನಲ್ಲಿ ಅಂತ್ಯವಾಗಿದೆ. ಇದೀಗೇನಪ್ಪ ಅಂತ ಪ್ರಶ್ನೆ ನಿಮ್ಗೇನಾದರೂ ಇದ್ರೆ 2 ತಂಡಕ್ಕೆ 5-5 ರೈಡ್ಗಳ ಅವಕಾಶವನ್ನು ಕೊಡಲಾಗುತ್ತೆ. ಒಬ್ಬರಾದ್ಮೇಲೆ ಒಬ್ಬರು ಅಪೋಸಿಟ್ ಸೈಡಲ್ಲಿ ರೈಡ್ ಮಾಡ್ತಾರೆ. ಬಾಕ್ ಲೈನ್ ಅಂತ ಏನು ಕರಿತೇವೆ ಕಬಡ್ಡಿಯಲ್ಲಿ, ಅದು ಬೋನಸ್ ಲೈನ್ ಆಗಿ ಪರಿವರ್ತನೆ ಆಗಿರುತ್ತೆ. ಆ ಲೈನ್ ಕ್ರಾಸ್ ಮಾಡಿದ್ರೆ ಒಂದು ಬೋನಸ್ ಪಾಯಿಂಟ್ ಸಿಗುತ್ತೆ. ಆದರೆ ಯಾರು ಯಾವಾಗ ರೈಡ್ ಮಾಡ್ತಾರೆ ಅನ್ನೋದನ್ನ ಮೊದಲೇ ನೀಡಬೇಕಾಗುತ್ತೆ ಕ್ಯಾಪ್ಟನ್.
ಮೊದಲ ರೈಡ್ ಯಾರು ಮಾಡ್ತಾರೆ, ಎರಡನೇ ರೈಡ್ ಯಾರು ಮಾಡ್ತಾರೆ ಅನ್ನೋ ರೀತಿಯಲ್ಲಿ 5 ರೈಡ್ಗಳ ಡೀಟೇಲ್ಸನ್ನು ಕೊಡಬೇಕಾಗತ್ತೆ. ಆ ಲೆಕ್ಕಾಚಾರದಲ್ಲೇ ರೈಡನ್ನು ಮಾಡಬೇಕಾಗತ್ತೆ ಕೂಡ. ಪ್ರತಿ ರೈಡ್ನಲ್ಲೂ ನಿಮಗೆ ಸ್ಕೋರನ್ನು ತಿಳಿಸ್ಕೊಡ್ತೀವಿ. ಅತ್ಯಂತ ಕುತೂಹಲಕಾರಿಯಾದಂಥ ಒಂದು ಪಂದ್ಯ ನಾವು ನೋಡಿದ್ದು. ಎರಡನೇ ಪಂದ್ಯ ಇದು ಇವತ್ತಿನ ದಿನದಲ್ಲಿ ಟೈಯಲ್ಲಿ ಅಂತ್ಯಗೊಂಡಿರ್ತಕ್ಕಂಥದ್ದು. ಸೊ ಇದರ ಅಡ್ವಾಂಟೇಜನ್ನು ಹೇಗೆ ಪಡ್ಕೊಳ್ತಾರೆ ಕಾದು ನೋಡಬೇಕು. ಎರಡೂ ತಂಡದಲ್ಲಿ ಕೂಡ ಬಲಿಷ್ಠವಾದ ಡಿಫೆನ್ಸ್ ಇದೆ. ಬಾಕ್ ಲೈನ್ ಹೊರಭಾಗದಲ್ಲಿ ರೇಡರ್ನ ಟ್ಯಾಕಲ್ ಮಾಡೋದು ಕಬಡ್ಡಿಯಲ್ಲಿ ಭಾಳಷ್ಟು ಕಷ್ಟದ ಒಂದು ಸಂದರ್ಭ. ಆ ಸಂದರ್ಭವನ್ನು ಹೇಗೆ ಬಳಸ್ಕೊಳ್ತಾರೆ ಎರಡು ತಂಡದ ಡಿಫೆನ್ಸ್ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಹೈಟ್ ಇರೋವಂಥ ರೇಡರ್ಗಳಿಗೆ ಒಂದು ಅಡ್ವಾಂಟೇಜ್ ಇಲ್ಲಿ. ಆದರೆ ಹೈಟ್ ಇರೋರ್ನು ಕೂಡ ಭಾಳ ಸುಲಭವಾಗಿ ಟ್ಯಾಕಲ್ ಪಡೆದಿರೋಂಥ ಉದಾಹರಣೆಗಳು ಕೂಡ ಸಾಕಷ್ಟಿದೆ. ನೋಡೋಣ, ವರದಿಯನ್ನು ಒಪ್ಪಿಸ್ತಾ ಇದ್ದಾರೆ. ಮೊದಲ ರೈಡ್ ಯಾರು, ಎರಡನೇ ರೈಡ್ನಲ್ಲಿ ಯಾರು? ಬಹುತೇಕ ಒಂದು ಬಲಿಷ್ಠ ರೈಡರನ್ನು ಬಹುತೇಕ ಕೊನೆ ಹಂತಕ್ಕೆ ಇಟ್ಕೊಳ್ತಾರೆ ಸಾಮಾನ್ಯವಾಗಿ. ಕೊನೆ ರೈಡ್ನಲ್ಲಿ 2 ಪಾಯಿಂಟ್ ಬೇಕಿದ್ರೆ ಆ ಪ್ರಯತ್ನವನ್ನು ಮಾಡೋಣ ಅನ್ನೋಂಥ ನಿಟ್ಟಿನಲ್ಲಿ ಕೆಲವೊಬ್ಬರು ಮೊದಲ ರೈಡ್ನಲ್ಲೇ ಪ್ರಮುಖ ರೈಡರ್ನ ಬಳಸುವಂಥ ಸಾಧ್ಯತೆ ಕೂಡ ಇರುತ್ತೆ. ಯಾಕಂದರೆ ಲೀಡ್ ಇದ್ದಾಗ ಒಂದು ಪಾಯಿಂಟನ್ನು ಮುಟ್ಟಿ ಕಳಿಸುವಂಥ ಸ್ಟ್ರಾಟಜಿ ಕೂಡ ನಡೆಯುತ್ತೆ ಕಬಡ್ಡಿಯಲ್ಲಿ. ಎಲ್ಲ ರೀತಿಯ ಸ್ಟ್ರಾಟಜಿಗಳು. ಕಬಡ್ಡಿ ಯಾಕೆ ಆಡಬೇಕು ಅನ್ನೋ ಪ್ರಶ್ನೆ ನಿಮ್ಗೇನಾದರೂ ಇದ್ದರೆ ಇದೇ ನಿಮ್ಮ ಶಕ್ತಿ ಮತ್ತು ಎರಡನ್ನು ಕೂಡ ಬಳಸಬೇಕಾಗುತ್ತೆ. ಇಲ್ಲಿ ಬಳಸ್ತಾ ನಮ್ಮ ಜೀವನದಲ್ಲೂ ಕೂಡ ಅದು ಅಳವಡಿಕೆ ಆಗುತ್ತೆ. ಸದ್ಯಕ್ಕೆ ಕಲ್ಕೆರೆ ತಂಡ ವರದಿಯನ್ನು ಒಪ್ಪಿಸಿ ಆಯಿತು. ಇದೀಗ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡ ಕ್ಯಾಪ್ಟನ್ ರಾಕಿ ಡೀಟೇಲ್ಸನ್ನು ಕೊಡ್ತಾ ಇದ್ದಾರೆ, ಯಾರಾದಮೇಲೆ ಯಾರು ರೈಡ್ ಮಾಡಲಿದ್ದಾರೆ ಅಂತ. ಮತ್ತಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಅಕಸ್ಮಾತ್ ಈ 5 ರೈಡ್ಗಳಲ್ಲೂ ಕೂಡ ಡ್ರಾ ಆದರೆ ಏನಪ್ಪ ಅನ್ನೋ ಪ್ರಶ್ನೆ ನಿಮಗೆ ಮೂಡಿದರೆ, ಕಬಡ್ಡಿಯ ಅಂತಿಮ ಘಟ್ಟ ಅದು. ಪಂದ್ಯದಲ್ಲಿ ಗೋಲ್ಡನ್ ರೈಡ್ ಅಂತ ಕರಿತೇವೆ. ಟಾಸನ್ನು ಹಾಕಲಾಗುತ್ತೆ. ಟಾಸ್ ಗೆದ್ದವರು ರೈಡ್ನ ಅವಕಾಶವನ್ನು ಪಡ್ಕೊಂಡ್ರೆ ಬಹುತೇಕ ಸಂದರ್ಭದಲ್ಲಿ ರೈಡರೇ ಯಶಸ್ವಿಯಾಗಿರೋದು. ಆದರೆ ಹಲವು ಬಾರಿ ಡಿಫೆಂಡರ್ಸ್ ಕೂಡ ಸಕ್ಸಸ್ ಆಗಿರೋ ಉದಾಹರಣೆ ಉಂಟು. ಆ ಗೋಲ್ಡನ್ ರೈಡ್ಗೆ ಹೋಗುತ್ತಾ ಅಥವಾ ಈ 5 ರೈಡ್ಗಳಲ್ಲೇ ಮುಕ್ತಾಯ ಆಗುತ್ತಾ ಕಾದು ನೋಡಬೇಕಾಗಿದೆ. ಫಸ್ಟ್ ರೈಡ್ ಕಲ್ಕೆರೆ ಮಂಜಾ, ಜರ್ಸಿ ನಂಬರ್ 69. ಗಮನಿಸಿ ಪ್ರೇಕ್ಷಕರೇ, ಬಾಕ್ ಲೈನ್ ಇಲ್ಲಿ ಬೋನಸ್ ಲೈನ್ ಆಗಿರುತ್ತೆ. ಅಂದ್ರೆ ಅಂಕಣದ ಒಳಭಾಗದಲ್ಲಿ ಲೈನ್ ಬಂತು. ಟ್ಯಾಕಲ್ ಇದಪ್ಪ ಕಬಡ್ಡಿ ಕುಸ್ತಿ ಅಂತ ಪಟ್ಟು ಟೈ ಹೋಲ್ಡ್ ಮುಖಾಂತರ ಬಿಗಿಯಾದ ಹಿಡಿತ. ಎಲ್ಲೂ ಅವಕಾಶ ಇಲ್ಲ ರೈಡರ್ಗೆ. ರಾಕೇಶ್, ಚೆಸ್ಟ್ ನಂಬರ್ 17. ಮೊದಲ ದಾಳಿ ಅಮೃತ್ ತಂಡಕ್ಕೆ. 1-0 ಸ್ಕೋರ್ ಅಮೃತ್ ತಂಡದ ಪರವಾಗಿ. ಇಲ್ಲೂ ಬಂದಿದೆ ಟ್ಯಾಕಲ್. ನಾವೇನು ಕಡಿಮೆ ಇಲ್ಲ ಅಂತಾರೆ. ಇಲ್ಲೂ ಕೂಡ ಕುಸ್ತಿಯದೇ ಟ್ಯಾಕಲ್. ಏಕಾಂಗಿ ಹೋರಾಟದಲ್ಲಿ ಡಿಫೆಂಡರ್ಗೆ ಯಶಸ್ಸು. ಇಬ್ಬರು ಪ್ರಮುಖ ದಾಳಿಕಾರರು ಪಾಯಿಂಟ್ ತರೋಕೆ ಸಾಧ್ಯವಾಗಿಲ್ಲ. ಸುಹಾಸ್, ಚೆಸ್ಟ್ ನಂಬರ್ 9. ಎರಡನೇ ದಾಳಿ 1-1 ಸಮ. ಇಲ್ಲೊಂದು ಮಿಸ್ಟೇಕ್ ಬಂದಿದೆ ರೈಟ್ ಕಾರ್ನರ್ ಜಾಗದಿಂದ. ಆಂಕಲ್ ಹೋಲ್ಡ್ ಮಾಡೋ ಪ್ರಯತ್ನ ವಿಫಲವಾಗಿದೆ. ಮೊದಲ ಮುನ್ನಡೆ ಇದೀಗ ಕಲ್ಕೆರೆ ತಂಡಕ್ಕೆ. ಚೇತನ್ 23. ಇಲ್ಲೂ ಕೂಡ ಮಿಸ್ಟೇಕ್. ಅಲ್ಲೂ ರೈಟ್ ಕಾರ್ನರೇ ಮಿಸ್ಟೇಕ್ ಮಾಡ್ತಾ ಇದ್ದಾರೆ. ಮತ್ತೆ 2-2 ಸಮ. ಮೂರನೇ ರೈಡ್ ಮನೋಜ್, ಜರ್ಸಿ ನಂಬರ್ 27. 2 ದಾಳಿ ಮುಗಿದಿದೆ. 2 ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಸುಲಭವಾಗಿ ಒಂದು ಪಾಯಿಂಟ್ ಸಿಗ್ತಾ ಇದೆ ಎನ್ನಬಹುದು. ಲೆಫ್ಟ್ ಕವರ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಲೆಫ್ಟ್ ಸೈಡ್ನಿಂದ ರೈಡ್ ಮಾಡೋದ್ರ ಮುಖಾಂತರ ಮನೋಜ್. ರಂಗನಾಥ್, ಇಲ್ಲಿ ಮಿಸ್ಟೇಕ್ ಬಂದಿದೆ. 2 ಅಂಕಗಳ ಸಂಪಾದನೆಯೊಂದಿಗೆ ವಾದ ವಿವಾದಕ್ಕೆ ಅವಕಾಶ ಇಲ್ಲ. ಮೊದಲ ಬಾರಿಗೆ 2 ಪಾಯಿಂಟ್ಗಳು ಸಿಗ್ತಾ ಇರೋದು. ನಾಲ್ಕು 3 ಅಮೃತ್ ತಂಡದ ಪರವಾಗಿ. ಅನಿಲ್, ಜರ್ಸಿ ನಂಬರ್ 5.
4-3 ಅಮೃತ್ ಪರವಾಗಿ. ಮಿಡ್ ಲೈನ್ ಹತ್ತಿರದಲ್ಲಿ ಒಂದಂಕದ ಸಂಪಾದನೆ ಮತ್ತೊಮ್ಮೆ. ಕೃಪಾ ಸಾಗರ್ ದಾಳಿಯಲ್ಲಿ ಬಾಕ್ಲೈನ್ ಕ್ರಾಸ್ ಮಾಡುವ ಪ್ರಯತ್ನ. 26 ಸಮ. ಬೋನಸ್ ಅಂಕದೊಂದಿಗೆ ವಾಪಸ್ ಆಗ್ತಾ ಇದ್ರೆ ಮೊದಲನೇ ಬೋನಸ್ ಇದು ಈ 5-5 ರೈಡ್ನಲ್ಲಿ. 5-4 ಅಮೃತ್ ತಂಡದ ಪರವಾಗಿ 5ನೇ ದಾಳಿ ಅಂದ್ರೆ ಕೊನೆ ದಾಳಿ ಇದು. ಕಲ್ಕೆರೆ ತಂಡಕ್ಕೆ ಕೊನೆಯ ದಾಳಿ, ಕೊನೆಯ ಅವಕಾಶ. ಹೇಮಂತ್ ವೆಯ್ಟ್. ಐದು ಸಮ. ಇಲ್ಲೂ ಕೂಡ ಕೊನೆಯ ದಾಳಿ ಅಮೃತ್ ತಂಡಕ್ಕೆ ಈ ಪಂದ್ಯಕ್ಕೆ, ಅಥವಾ ಗೋಲ್ಡನ್ ರೈಡ್ ಸಿಗಲಿದೆಯಾ? ವಾದ ವಿವಾದಗಳ ನಡುವೆ ತೀರ್ಪುಗಾರರ ತೀರ್ಮಾನಕ್ಕೆ ಕಾಯಬೇಕಿದೆ. ಕಿಕ್ ಮಾಡುವ ಪ್ರಯತ್ನ, ಇಲ್ಲಿ ಬಂತು ಪ್ರಯತ್ನ, ವಿಫಲವಾಯಿತು ಯತ್ನ. ಲೆಫ್ಟ್ ಕಾರ್ನರ್ ಜಾಗದಿಂದ ಪಂದ್ಯ ಮುಕ್ತಾಯ ಆಗ್ತಾ ಇದೆ. 1 ಅಂಕದಿಂದ ಜೀವನ ಪಡ್ಕೊಳ್ತಾ ಇರೋದು ಅಮೃತ್ ತಂಡ. ಒಂದು ಜೋರಾದ ಚಪ್ಪಾಳೆ ಬರಲಿ. ಅತ್ಯಂತ ರೋಚಕ ಪಂದ್ಯವನ್ನು ನಮಗೆ ನೀಡಿದಂತ ಎರಡೂ ತಂಡಕ್ಕೂ ಕೂಡ ರೋಚಕತೆಯಲ್ಲಿ ರೋಚಕತೆಯನ್ನು ನೀಡಿದಂತ ಒಂದು ಪಂದ್ಯ. ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಮುಂದಿನ ಹಂತಕ್ಕೆ ಪ್ರವೇಶವನ್ನು ಪಡ್ಕೊಳ್ತಾ ಇದ್ದಾರೆ.